श्री राघवेन्द्राय नमः। श्री गुरुभ्यो नमः परम गुरुभ्यो नमः श्रीमद आनंद तीर्थ भगवत पादाचार्य गुरुभ्यो नमः श्री वेदव्यासाय नमः लक्ष्मी हयग्रीवाय नमः लक्ष्मी वेंकटेशाय नमः कल्याणाद्भुतगात्राय कामितार्थ प्रदायिने श्रीमद् वेंकटनाथाय श्रीनिवासाय ते नमः। नरसिंहोऽखिलाज्ञानः मतद्वान्धदिवाकरः जयति अमित ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ। ನಮ್ಮ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವ ನರಸಿಂಹದೇವರು, ಮುಖ್ಯ ಪ್ರಾಣ ದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಿಜೇಂದ್ರ ತೀರ್ಥರ ಮೃತ್ತಿಕೆ, ರಾಯರ ಮೃತ್ತಿಕೆ, ಜಯತೀರ್ಥರ ಮೃತ್ತಿಕೆ, ಈ ಮೂರು ಮೃತ್ತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದ ರಾಘವೇಂದ್ರ ಸ್ವಾಮಿ ಮೃತ್ತಿಕಾ ಬೃಂದಾವನದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಪ್ರತಿಯೊಬ್ಬರಿಗೂ, ಯಾಕೆಂದ್ರೆ ಈ ಸಂತಾನದ ಭಾಗ್ಯದ ಬಗ್ಗೆ ಆಗಲಿ, ಕಂಕಣ ಭಾಗ್ಯ ಬಗ್ಗೆ ಆಗಲಿ ನಾನು ಬೇಕಾದಷ್ಟು ಸರಿ ಹೇಳಿದ್ದೀನಿ ಅದನ್ನ. ಆದ್ರೂ ತಿರ್ಗಾ ಈ ರೀತಿಯಲ್ಲ ಆ ರೀತಿಯಲ್ಲ ಅಂತ ಕೇಳ್ದಾನೆ ಇದ್ದೀರಾ. ಅದಕ್ಕೋಸ್ಕರವಾಗಿ ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಸಂತಾನ ಭಾಗ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಯಾಕೆ ಪೂಜೆ ಮಾಡಬೇಕು, ರಾಯರಿಗೆ ಪೂಜೆ ಮಾಡಿದ್ರೆ ಯಾಕೆ ಫಲ ಬರುತ್ತೆ, ಕೃಷ್ಣನ ಪೂಜೆ ಮಾಡಿದ್ರೆ ಬರಲ್ವಾ ಅಂತ ನಿಮ್ಮ ಒಂದೊಂದು ಪ್ರಶ್ನೆಗಳಿರುತ್ತೆ. ಯಾಕೆ ಅಂದ್ರೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರೇ ಸ್ವತಃ ಉಡುಪಿಗೆ ಹೋಗಿ ಸ್ವತಃ ಅವರೇ ಉಡುಪಿಯಲ್ಲಿ ಕೃಷ್ಣನಿಗೆ ಪೂಜೆಯನ್ನು ಮಾಡಿ ಸುಧಾ ಮಂಗಳವನ್ನು ಮಾಡಿ, ಆ ಮಂಗಳವನ್ನು ಮಾಡಿದಾಗ ಸಾಕ್ಷಾತ್ ಉಡುಪಿಯ ಕೃಷ್ಣನ ಮುಂದೆ ಅವರೇ ಸ್ವತಃವಾಗಿ ಉಡುಪಿ ಕೃಷ್ಣನನ್ನ, ಸಂತಾನ ಗೋಪಾಲ ಕೃಷ್ಣನನ್ನ ಅವರೇ ತೆಗೆದುಕೊಂಡು ಬಂದು ಅವರ ಆಸ್ಥಾನದಲ್ಲಿಯಾಗಿರ್ತಕ್ಕಂಥ ರಾಯರ ಮಠದಲ್ಲಿ ಈಗಲೂ ಇದೆ. ಅದಕ್ಕೋಸ್ಕರವಾಗಿ ಅವರು ಹೇಗೆ ಪೂಜೆಯನ್ನು ಮಾಡಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ರಾಯರ ಮಠಕ್ಕೆ, ನಮ್ಮ ಎಲ್ಲಿ ಯಾರು ಬರ್ತಾರೋ ರಾಯರೇ ಅಂತಾರೋ ಅವರಿಗೆ ಸಂತಾನ ಆಗಲೇಬೇಕು ಅಂತ ಅವರೇ ಸ್ವತಃ ಮಾಡಿರ್ತಕ್ಕಂಥದ್ದು ಇದು. ಅದಕ್ಕೋಸ್ಕರವಾಗಿ ರಾಯರ ಮಠಕ್ಕೆ ಹೋಗಿ ಆ ಕೃಷ್ಣನನ್ನ ಪೂಜೆಯನ್ನ ಮಾಡ್ತಾರೆ ಅವರ ಯತಿಗಳು. ಆಗ ಕೃಷ್ಣನ ನೋಡಿಸ್ತಾರೆ ಅವರು. ನೋಡಿದರೆ ಸಾಕಂತೆ ಸಂತಾನ ಭಾಗ್ಯ ಆಗತ್ತೆ ಎಂದು ಶಾಸ್ತ್ರದಲ್ಲಿದೆ. ಅದೇ ರೀತಿಯಾಗಿ ರಾಯರಿಗೆ ಪೂಜೆಯನ್ನ ಮಾಡಿ ರಾಯರ ಹತ್ರ ಹೋಗಿ ಗೋ ಬ್ರಾಹ್ಮಣ ಹಿತಾಗಿಚ ಜಗದ್ವಿದಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಭಗವಂತ ಕೊಟ್ಬಿಡ್ತಾನೆ. 9 ವರ್ಷ ಆಯಿತು ಒಬ್ಬ ತಾಯಿಗೆ ಮದುವೆ ಆಗಿ ಮಕ್ಕಳು ಇನ್ನೂ ಆಗಿಲ್ಲ ಅವಳಿಗೆ. ಏನೋ ಭಗವಂತ ಒಂದು ಕೂಡಿಸಿ 9ನೇ ವರ್ಷದಲ್ಲಿ 1 ತಿಂಗಳು ಆಯ್ತು, 2 ತಿಂಗಳಾಯ್ತು. ಆದರೆ ಬ್ಲೀಡಿಂಗ್ ಜಾಸ್ತಿಯಾಗಿ ಪಾಪ ಹೊಟ್ಟೋಯ್ತು ಅಂತ ಒಂದು ಕಾಮೆಂಟ್ಲನ್ನು ಹಾಕಿದ್ದಾರೆ. ಈ ಥರ ಆಯ್ತು ಗುರುಗಳೇ, ಎಲ್ಲ ರಾಯರು ಕೊಟ್ಟರು ಹಂಗೆ ಕಿತ್ಕೊಂಡ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ರಾಯರು ಕಿತ್ಕೊಂಡಿಲ್ಲ. ಅವರು ರಾಘವೇಂದ್ರ ಸ್ವಾಮಿಗಳು ನಿನ್ನ ದೇಹದಲ್ಲಿ ಯಾವುದೋ ಒಂದು ತೊಂದರೆ ಇದೆ, ಆ ತೊಂದರೆ ಇರೋದಕ್ಕೋಸ್ಕರವಾಗಿ ಅದು ಬೇಡ, ಬೇರೆ ನಿಂಗೆ ಅನುಗ್ರಹ ಮಾಡ್ತೀನಿ, ಸಂತಾನ ಭಾಗ್ಯದಲ್ಲಿ ಬೇರೆ ರೀತಿಯಾಗಿ ಅನುಗ್ರಹ ಮಾಡ್ತೀನಿ ಅಂತೇಳಿ ಆ ಗುರುಗಳು ಅನುಗ್ರಹವನ್ನು ಮಾಡಿದ್ದಾರೆ. ನಿನಗೆ ಯೋಚನೆ ಮಾಡಬೇಡ. ಅದರಲ್ಲಿ ಏನೇ ಒಂದು ತೊಂದರೆ ಆದ್ರೂ ಭಗವಂತ ವಿಶೇಷವಾಗಿ ಅದನ್ನ ಒಳ್ಳೆ ರೀತಿಯಾಗಿ ತಗೊಂಡ್ಬಿಟ್ಟಿದ್ದಾನೆ. ಇನ್ನು ಮುಂದೆ ನಿನಗೆ ವಿಶೇಷವಾಗಿ ಗರ್ಭ ಕೂತ್ಕೊಳ್ಳುತ್ತೆ. ರಾಯರ ಸೇವೆಯನ್ನು ಮಾಡು. ಆ ಸೇವೆಯಿಂದಲೇ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ನೀವು ಸೇವೆಯನ್ನು ಮಾಡ್ತೀರಾ 3 ದಿನಗಳ ಕಾಲ. ವಿಶೇಷವಾಗಿ ಇನ್ನೂ ಒಂದಿದೆ, ಚಿಕ್ಕದಾಗಿ ಇನ್ನೊಂದಿದೆ ಸೇವೆಯಲ್ಲಿ. ಯಾಕೆ ಸೇವೆ ಅಂತ ಹೇಳಿದ್ರೆ 3 ದಿನಗಳ ಕಾಲ ರಾಘವೇಂದ್ರ ಸ್ವಾಮಿ ಸಂತಾನ ಆಗದೆ ಇರ್ತಕ್ಕಂಥವ್ರು ಈ ಮಾತನ್ನು ಕೇಳತಕ್ಕಂಥದ್ದು. 3 ದಿನಗಳ ಕಾಲ ರಾಯರಿಗೆ ಒಂದು ಫೋಟೋವನ್ನಾಗಲಿ ಏನೇ ಒಂದಾಗಲಿ ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ತುಪ್ಪ ದೀಪವನ್ನು ಹಚ್ಚಿ ಬೆಳಗ್ಗೆ ಸ್ನಾನವನ್ನು ಮಾಡಿ, ಆ ಸ್ನಾನ ಎಲ್ಲ ಆದ ನಂತರ ಆ ರಂಗೋಲಿಯನ್ನು ಮುಂದುಗಡೆ ಹಾಕಿ ತೆಂಗಿನಕಾಯಿಯನ್ನು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ, ಸಂತಾನ ಗೋಪಾಲಕೃಷ್ಣನ ಪ್ರಾರ್ಥನೆಯನ್ನು ಮಾಡಿ ರಾಯರ ಒಂದು ಹೆಸರು ಹೇಳಿ ರಾಯರಿಗೆ ನಮಸ್ಕಾರವನ್ನು ಹಾಕಿದಾಗ 21, 48, 9, 3 ಈ ರೀತಿಯಾಗಿ ನಮಸ್ಕಾರವನ್ನು ಮಾಡಿದಾಗ, ಆ ನಮಸ್ಕಾರವನ್ನು ಮಾಡಿ 5 ನಿಮಿಷಗಳ ಕುಳಿತುಕೊಂಡು
ರಾಯರ ಜಪವನ್ನು ಮಾಡಿದಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಆ ರೀತಿ ಆದರೂ ಹೇಳ್ಬೋದು. ಕೃಷ್ಣಾಯ ನಮಃ, ಸಂತಾನ ಗೋಪಾಲ ಕೃಷ್ಣಾಯ ನಮಃ, ಸಂತಾನ ಗೋಪಾಲ ಕೃಷ್ಣಾಯ ನಮಃ 108 ಬಾರಿ ಆ ಸ್ತೋತ್ರವನ್ನು ಹೇಳಿ ತಿರ್ಗಾ ಮಧ್ಯಾಹ್ನ ಕಾಲದಲ್ಲೂ ಪೂಜೆಯನ್ನು ಮಾಡಿ, ತಿರ್ಗಾ ಸಾಯಂಕಾಲ ಕಾಲದಲ್ಲೂ ಪೂಜೆಯನ್ನು ಮಾಡಿ, ಜಪವನ್ನು ಮಾಡಿ ಈ ರೀತಿಯಾಗಿ ಮಾಡಿದಾಗ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡ್ತಾರೆ, ಸಾಕ್ಷಾತ್ ಕೃಷ್ಣನೂ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ಪಾಶುಟು ಅಥವಾ ತಿಂದ್ಯತ್ವ ಶರೀರೋ ಸಮಸ್ತ ದೋಷ ಅಥ್ವಾಸನೋ ವ್ಯಾಗುರು ರಾಘವೇಂದ್ರ. ಇಂತಹ ಗುರುಗಳು ಸಾಕ್ಷಾತ್ ಕೃಷ್ಣನೇ ಅವರಲ್ಲಿ ಕೂತ್ಕೊಂಡು ರಾಯರಲ್ಲಿ ಅವರೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತಾರೆ. ಆದರೆ ಆ 3 ದಿನಗಳ ಸೇವೆಯನ್ನು ಮಾಡಬೇಕಾದ್ರೆ ನೀವು ಚಾಪೆಯ ಮೇಲೆ ಮಲಗಬೇಕು. ಚಾಪೆಯ ಮೇಲೆ ಮಲಗಿ ಯಾರನ್ನು ಮುಡಿಸ್ಕೊಂದಿರ ತಿರ್ಗಾ ಮಾರನೇ ದಿವಸ ಎದ್ದು ಸ್ನಾನವನ್ನು ಮಾಡಿ, ತಣ್ಣೀರು ಸ್ನಾನ ಬೇಡ, ಬಿಸಿನೀರು ಸ್ನಾನ ಮಾಡಿ ಪರವಾಗಿಲ್ಲ, ನಿಮ್ಮ ಆರೋಗ್ಯ ಅಲ್ವಾ, ಅದಕ್ಕೋಸ್ಕರ ತಿರ್ಗಾ ಸ್ನಾನವನ್ನು ಮಾಡಿ, ತಿರ್ಗಾ ಪೂಜೆಯನ್ನು ಮಾಡಿ 3 ದಿನ ಆದ ನಂತರ 4ನೇ ದಿವಸ ನೀವು ತೆಂಗಿನಕಾಯನ್ನು ಹೊಡೆದು ಆ ಪೂಜೆಯನ್ನು ಆ ದೇವರಿಗೆ ಅರ್ಪಿತವನ್ನು ಮಾಡಿ ಸ್ವೀಟನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೊಡಿ. ಇದರಿಂದ ಕೆಲವಾರು ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಯಾಕೆಂದ್ರೆ ಯಾವುದೋ ದುಷ್ಟಶಕ್ತಿಗಳಿರುತ್ತೆ, ಮನೆಯಲ್ಲಿ ಯಾರೋ ಏನೋ ಒಂದು ಮಾಡ್ಬಿಟ್ಟಿರ್ತಾರೆ ಮಕ್ಕಳಾಗಬಾರ್ದು ಅಂತ, ಇಂಥವೆಲ್ಲ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ದುಷ್ಟಶಕ್ತಿಗಳೆಲ್ಲ ಪರಿಹಾರ ಆಗೋದಕ್ಕೋಸ್ಕರವಾಗಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಒಂದು ಸೇವೆಯನ್ನ ಮಾಡಿದಾಗ ಆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಆ 3 ದಿನಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನಕ್ಕೆ ಬಂದು ಸ್ವಪ್ನ ದೃಶ್ಯದಲ್ಲಿ ನಿಂತು ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಆದರೆ ಅಕಸ್ಮಾತ್ ರಾಘವೇಂದ್ರ ಸ್ವಾಮಿಗಳು ಬಂದೇ ಇಲ್ಲ, ಏನೂ ಆಗಿಲ್ಲ ಗುರುಗಳೇ, ಈ ತರ ಹೇಳಿದ್ರಿ ನೀವು ಬರಲೇ ಇಲ್ಲ ಅಂತ ಆ ಯೋಚನೆ ಮಾಡಕ್ ಹೋಗ್ಬಿಡ್ರಿ. ರಾಯರು ಬರ್ತಾರೆ ಅಂದ್ರೆ ಯಾವ ರೀತಿ ಬರ್ತಾರೋ ಹೇಳಕ್ಕಾಗಲ್ಲ. 4ನೇ ದಿವಸ ಬರ್ಬೋದು, ಇಲ್ಲ ಯಾವುದೋ ಬ್ರಾಹ್ಮಣ ಬಂದು ನೀವು ಎಲ್ಲ ಪೂಜೆ ಆದಾಗ ಬೇರೆ ಯಾರೋ ಒಬ್ರು ಬರ್ಬೋದು, ಬ್ರಾಹ್ಮಣ ಆಗಿರ್ಬೋದು, ಬೇರೆ ಆಗಿರ್ಬೋದು, ನಿಮ್ಗೆ ಯಾರೋ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಆಗಿರ್ಬೋದು, ಬಂದು ನಿಮ್ಮ ಮನೆಯಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಅವರು ವಿಶೇಷವಾಗಿ ಒಂದು ಲೋಟ ನೀರನ್ನಾಗಲಿ, ಊಟವನ್ನಾಗಲಿ, ತಿಂಡಿಯನ್ನಾಗಲಿ, ನೀವು ಮಾಡಿರ್ತಕ್ಕಂಥ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೋದು. ಅವರ ಒಂದು ಅನುಗ್ರಹದಿಂದ ನಿಮಗೆ ಸಂತಾನ ಭಾಗ್ಯ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ಸಂತಾನ ಭಾಗ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ನಮ್ಮ ಗುರುಗಳೇ ಅನುಗ್ರಹವನ್ನು ಮಾಡಿರ್ತಕ್ಕಂಥವ್ರು. ಅಂತ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ. ಇದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ವಾದಿರಾಜರು ಅಂತ ಮಹಾನುಭಾವರು ರಾಘವೇಂದ್ರ ವ್ಯಾಸರಾಜ ಕಾಲದಲ್ಲಿ ಇದ್ರು. ಅವರು ಸೋಂದಾವನದಲ್ಲಿ ಇರ್ತಕ್ಕಂಥವ್ರು. ಒಂದಾನೊಂದು ದಿವಸ 90 ವರ್ಷದ ಮುದುಗರಿಗೆ ಗುರುಗಳೇ ಅಂದಂತೆ ಬಂದು, ಏನಪ್ಪಾ ಅಂದ್ರಂತೆ, ನೀವು ಪೂಜೆಯನ್ನ ಮಾಡಬೇಕು, ಮಾಡ್ತಾ ಇದ್ದೀರಾ, ರಾಮದೇವರ ಪೂಜೆಯನ್ನ ಮಾಡ್ತಾ ಇದ್ದೀರಾ, ನಾನು ರಾಮದೇವರನ್ನ ಪಾಂಡುರಂಗನ ನೋಡಬೇಕು ಅಂದಂತವನು, ನಿಮ್ಮ ಪೂಜೆಯನ್ನು ನೋಡಬೇಕು ಅಂದಂತೆ. ನನಗೆ ಕಣ್ಣು ಕಾಣ್ತಾ ಇಲ್ಲ, ಆ ಕಣ್ಣನ್ನು ಕಾಣ್ತಕ್ಕಂಥ ಭಾಗ್ಯವನ್ನು ಕೊಡ್ರಿ ಅಂತ ಕೇಳಿದಂತೆ. ಆ ಗುರುಗಳು ಏನು ಕೇಳಿದಂತೆ, ನಾಳೆ 12 ಗಂಟೆ ಸಮಯಕ್ಕೆ ಬಾ, ಮಹಾಮಂಗಳಾರತಿ ಆಗತ್ತೆ, ನಮ್ಮ ಗುರುಗಳಾಗಿರ್ತಕ್ಕಂಥ ಹಯಗ್ರೀವ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಅಂದ್ರಂತೆ. ಅವನು 90 ವರ್ಷ ಮುದುಕರು ಅವ್ರು ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ಕೇಳ್ಕೊಂಡು, ನಮ್ಮ ಗುರುಗಳು ಹೇಳಿದ್ರು ಕೊಡ್ತಾರೆ, ಕಣ್ ಕೊಡ್ತಾರೆ, ಕಣ್ ಕುಣಿಸ್ತೆ, ಕಣ್ ಬರುತ್ತೆ ಅಂತ ಎಷ್ಟೋ ಜನ ಸೇರಿಬಿಟ್ರು ಅವ್ರು ಪೂಜೆ ಮಾಡ್ಬೇಕಾದ್ರೆ. ಎಲ್ಲ ಸೇರಿದರೆ ಆ ತಾತ ವಯಸ್ಸಾಗಿರೋ ಬ್ರಾಹ್ಮಣ ವಯಸ್ಸಾಗಿರ್ತಕ್ಕಂಥವ್ರು ಅಲ್ಲಿ ನಿಂತಿದ್ದಾರೆ. ಅವ್ರು ಈಚೆ ಬಂದು ಗಂಧವನ್ನ ಕೊಟ್ಟಿದ್ದಾರೆ ಅವ್ರ ಕೈಗೆ. ಆ ಗಂಧವನ್ನ ಲೇಪನವನ್ನು ಮಾಡ್ಕೊಂಡಿದ್ದೆ ಕಣ್ಣಿಗೆ. 12 ಗಂಟೆ ಸಮಯ ಮಹಾಮಂಗಳಾರತಿ ಆಗ್ತಕ್ಕಂಥ ಸಮಯದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ವಾದಿರಾಜರು ಸಾಕ್ಷಾತ್ ಗುರುಗಳೇ ರಾಘವೇಂದ್ರ ಸ್ವಾಮಿಗಳೇ ಮಂಗಳಾರತಿ ಮಾಡ್ತಾರೆ ಅವರಿಗೆ ಕಣ್ಣು ಬಂದ್ಬಿಟ್ಟಿದೆಯಂತೆ. ಅದೇ ರೀತಿಯಾಗಿ ಆ ಗುರುಗಳನ್ನು ನಂಬಿದಾಗ, ರಾಯರನ್ನು ಯಾರು ನಂಬ್ತೀರಾ, ಯಾರು ಗುರುಗಳನ್ನು ನಂಬ್ತೀರಾ, ಗುರುವಿನ ಗುಲಾಮನಾಗುವ ತನಕ ದೊರೆಗೆ ದಂಡ ಮುಕುತಿ. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ನಮ್ಮ ಗುರುಗಳು ಅವ್ರಿಗೆ ಏನೇ ಸಂತಾನ ಭಾಗ್ಯ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆಗಳಿರ್ಬೋದು,
ಸಂತಾನ ಭಾಗ್ಯದಲ್ಲಿ 10 ವರ್ಷ ಆಗಿರುತ್ತೆ, 12 ವರ್ಷ ಆಗಿರುತ್ತೆ, 13 ವರ್ಷ ಆಗಿರುತ್ತೆ. ದೇಹದಲ್ಲಿ ಸಮಸ್ಯೆಗಳಿರುತ್ತೆ, ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಅದರಲ್ಲೂ ವಾಯುದೇವರಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ, ನರಸಿಂಹದೇವರಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿ 48 ದಿನಗಳ ಕಾಲ ಅದನ್ನು ಸ್ವೀಕಾರವನ್ನು ಮಾಡಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳಿದ್ದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥವೆಲ್ಲ ಮಾಡಿದಾಗ ಸಾಕ್ಷಾತ್ ಗುರುಗಳೇ ನಿಮ್ಮಲ್ಲಿ ನಿಂತು, ನಿಮ್ಮ ದೇಹದಲ್ಲಿ ನಿಂತು ಅವರೇ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. ಯಾಕಾಗಲ್ಲ, ಸಂತಾನ ಭಾಗ್ಯ ಆಗೇ ಆಗುತ್ತೆ, ಗುರುಗಳ ಅನುಗ್ರಹ ಮಾಡೇ ಮಾಡ್ತಾರೆ. ಅದ್ರ ನ ಸಂಶಯ ಅಂತಾರೆ. ಸಂಶಯ ನಾನು ಅಂತಕ್ಕಂಥದ್ದು ಹೋದ್ರೆ ಸಂಶಯನೇ ಇರುತ್ತೆ. ಅಂದ್ರೆ ಪೂರ್ವಜನ್ಮದ ಒಂದು ಕರ್ಮನೂ ಇರುತ್ತೆ. ಪಿತೃದೋಷ ಆಗಿರ್ಬೋದು, ಪೂರ್ವಜನ್ಮದ ಕರ್ಮ ಇರ್ಬೋದು, ಆ ಕರ್ಮಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರೆ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು. ಅದಕ್ಕೋಸ್ಕರವಾಗಿ ಇಂತಹ ಒಂದು ಸೇವೆಯನ್ನ ಯಾರು ಮಾಡ್ತೀರಾ, ಗುರುಗಳ ಸೇವೆಯನ್ನ, ಆ ಗುರುಗಳೇ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಇಂಥ ಸಂತಾನ ಭಾಗ್ಯ ಇಲ್ಲ ಅಂತ ಯಾರೂ ಹೇಳ್ಬೇಡಿ. ಭಗವಂತ ಕೊಟ್ಟೇ ಕೊಡ್ತಾನೆ. ನಾನು ಅವನು ಕೊಡೋದು ಶಾಶ್ವತ. ಅದು ಭಗವಂತ ಏನೇ ಕೊಟ್ಟರು ಶಾಶ್ವತ ಅದು. ಅದಕ್ಕೋಸ್ಕರವಾಗಿ ಆ ರಾಘವೇಂದ್ರ ಸ್ವಾಮಿಗಳ ನಂಬಿ, ನಮ್ಮ ರಾಗಪ್ಪನ ನಂಬಿ, ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯ ಪ್ರಾಣ ದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಯಾರಿಗೆ ಮದುವೆ ಆಗಿ ಮಕ್ಕಳಾಗಿಲ್ವೋ ಅವರೆಲ್ಲರನ್ನೂ ಉದ್ಧಾರ ಮಾಡಲಿ, ಅವರೆಲ್ಲರಿಗೂ ಸಂತಾನ ಕೊಳ್ಳಿ ಅಂತ ಭಾಗ್ಯ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸರಾಮಕ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಆಪಾದ ಮೌಳಿ ಪರ್ಯಂತಂ ಗುರು ನಾನಾ ಕೃತಿ ಸ್ಮರೇತ್ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ಇಂತಹ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಅವರ ಒಂದು ಸಂತಾನ ಭಾಗ್ಯದಲ್ಲಿ ಕೆಲವಾರು ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಪಿತೃದೋಷಗಳಾಗಲಿ, ಬೇರೆ ಬೇರೆ ದೋಷಗಳಾಗಿರುತ್ತೆ. ಆಗ ಅನ್ನದಾನವನ್ನು ಮಾಡಿ, ಅನ್ನದಾನವನ್ನು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನದಾನ. ಆ ಅನ್ನದಾನವನ್ನು ಮಾಡಿದಾಗ ಆ ಅನ್ನವನ್ನು ಯಾರು ಊಟ ಮಾಡ್ತಾರೋ ಅವರು ಭಗವಂತನ ಒಂದು ಸ್ಮರಣೆಯನ್ನು ಮಾಡಿ ಊಟ ಮಾಡ್ತಾರೋ ಅವರೆಲ್ಲರೂ ಉದ್ಧಾರ ಮಾಡ್ತಕ್ಕಂಥ ಇರ್ತಾರೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ರುಜುನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಎಲ್ಲರಿಗೂ ಸಂತಾನ ಭಾಗ್ಯ ಆಗಲಿ, ಆ ರಾಯರೇ ನಿಮ್ಮಲ್ಲಿ ಬಂದು ನಿಂತ್ಕೊಳ್ಳಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರ ಸೇವೆಯನ್ನು ಮಾಡಿ. ಅದಕ್ಕೆ ದಾಸರು ಹೇಳ್ತಾರೆ, ಸಾನುರಾಗದಿಂದ ಹರಿಜ ತಾನೇ ಸೇವೆ ಮಾಡುತ್ತೀಹೇಳೋ, ಏನು ದಂದೇಳೋ ಲಕುಮಿ ಅಂತ ಮಾಂದೇಳೋ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ಮಿಲ್ದು ಚಿತ್ರ ಚರಿತನಾದ ಹರಿಜ ನಿತ್ಯ ಸೇವೆ ಮಾಡುತ್ತೀಹೇಳೋ. ಭಗವಂತನ ಸೇವೆ ಮಾಡ್ತಕ್ಕಂಥವಳು ಆ ಲಕ್ಷ್ಮೀ ದೇವಿ ಒಬ್ಬಳೆ. ಅದೇ ರೀತಿಯಾಗಿ ಆ ಲಕ್ಷ್ಮೀ ದೇವಿ ಅನುಗ್ರಹ ನಿಮ್ಮ ಮೇಲೆಲ್ಲರಿಗೂ ಆಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ